Yes, good morning, viewers. In the last two sessions, we learnt about the use of indefinite article and also the use of definite article. But in this session, let us learn about the zero article position. Zero article position means we do not use any article in certain positions in a sentence. ಕೆಲವು ಸೆಂಟೆನ್ಸಲ್ಲಿ ಆರ್ಟಿಕಲನ್ನು ನೌನಿನ ಮುಂದೆ ನಾವು ಬಳಕೆ ಮಾಡಲ್ಲ. ಅಂಥ ಸಿಚುವೇಶನ್ಸನ್ನು ಅಂಥ ನೌನ್ಸ್ಗಳನ್ನು ರೆಫರ್ ಮಾಡಬೇಕಾದ್ರೆ ವಿ ಸೇ ಇಟ್ ಈಸ್ ಎ ಜೀರೋ ಆರ್ಟಿಕಲ್ ಪೊಸಿಷನ್ ವೇರ್ ನೋ ಆರ್ಟಿಕಲ್ ವೆದರ್ ಡೆಫಿನೆಟ್ ಆರ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್. You see, articles are not used in various places and situations in sentences. There are certain exceptions in the use of articles. ಕೆಲವು ಸನ್ನಿವೇಶಗಳಲ್ಲಿ ವಿಶೇಷತೆ ಎಕ್ಸೆಪ್ಷನ್ ವಿನಾಯಿತಿಗಳಿದೆ. ವಿ ಆರ್ ನಾಟ್ ಸಪೋಸ್ ಟು ಯೂಸ್ ದ ಆರ್ಟಿಕಲ್ಸ್. ಲೆಟ್ ಅಸ್ ಸಿ ಸಚ್ ಎಕ್ಸೆಪ್ಷನ್ಸ್ ಆ್ಯಂಡ್ ಪ್ಲೇಸಸ್ ವೇರ್ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್. ಆರ್ಟಿಕಲ್ಸನ್ನು ಬಳಕೆ ಮಾಡದೇ ಇರತಕ್ಕಂಥ ಸ್ಥಳಗಳು ಯಾವುದು? ವಿ ಮಸ್ಟ್ ನೋ ದೀಸ್ ಥಿಂಗ್ಸ್, ಅದರ್ವೈಸ್ ವಿ ಯೂಸ್ ದಿ ಆರ್ಟಿಕಲ್ಸ್ ಇನ್ ರಾಂಗ್ ಪ್ಲೇಸಸ್, ರಾಂಗ್ ಸಿಚುವೇಶನ್ಸ್. We commit errors in the use of articles because there are certain zero article positions where we are not supposed to use the articles but we use the articles. ಎಲ್ಲಿ ಆರ್ಟಿಕಲ್ಸನ್ನು ಬಳಕೆ ಮಾಡಬಾರ್ದು ಅಲ್ಲಿ ಮಾಡಿ ನಾವು ತಪ್ಪು ಮಾಡೋ ಸಾಧ್ಯತೆಗಳು ಭಾಳಷ್ಟಿದೆ. ದಟ್ ಈಸ್ ವೈ ಐ ಟೋಲ್ಡ್ ಯು ಇನ್ ದ ಲಾಸ್ಟ್ ಸೆಷನ್ ವೇರ್ even though there are only three articles A, N and D, they are very tricky and we get confused on most of the time. The use of the with geographical items, the is not used before. ಜಾಗ್ರಫಿಕಲ್ ಐಟಮ್ಸ್ ಜೊತೆಗೆ ಎಲ್ಲೆಲ್ಲಿ ಬಳಸ್ತೀವಿ ಅಂತ ನಾವು ಇಂದಿನ ಸೆಷನಲ್ಲಿ ಡೆಫಿನೆಟ್ ಆರ್ಟಿಕಲನ್ನು ಸ್ಟಡಿ ಮಾಡಬೇಕಾದ್ರೆ ವಿ ಸಾ ವೇರ್ definite article the use used with geographical items, but there are certain geographical items or things with which we do not use the definite article or the indefinite article. ಡೆಫಿನೆಟ್ ಆರ್ಟಿಕಲ್ ಅನ್ನಾಗಲಿ ಅಥವಾ ಇಂಡೆಫಿನೆಟ್ ಆರ್ಟಿಕಲ್ ಅನ್ನಾಗಲಿ ಯೂಸ್ ಮಾಡಲ್ಲ ಕೆಲವು ಜಾಗ್ರಫಿಕಲ್ ನೇಮ್ಸಿನ ಮುಂದೆ, ಐಟಮ್ಸಿನ ಮುಂದೆ. ವಿ ಡು ನಾಟ್ ಯೂಸ್ ಎನಿ ಆರ್ಟಿಕಲ್ ಡೆಫಿನೆಟ್ ಆರ್ ಇಂಡೆಫಿನೆಟ್ before the names of the countries, before the names of the states, before the names of the villages, towns. ಹಳ್ಳಿ, ನಗರ, ಪಟ್ಟಣ, ದೇಶ ಈ ಹೆಸರಿನ ಮುಂದೆ ನಾವು ಡೆಫಿನೆಟ್ ಆರ್ಟಿಕಲನ್ನು ಬಳಕೆ ಮಾಡೋಣ. ಕಂಟ್ರಿ ಈಸ್ ಎ ಜಾಗ್ರಫಿಕಲ್ ಏರಿಯಾ. ಮೌಂಟೇನ್ಸ್ ವಿರುದ್ಧ ಜೊತೆಗೆ ರಿವರ್ಸ್ ಜೊತೆಗೆ ಓಷನ್ ಜೊತೆಗೆ ನಾವು ಡೆಫಿನೆಟ್ ಆರ್ಟಿಕಲನ್ನು ಬಳಸಿದ್ವಿ. ಆದರೆ ವಿ ಡು ನಾಟ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ಆರ್ ಇಂಡೆಫಿನೆಟ್ ಆರ್ಟಿಕಲ್ ವಿತ್ ದಿ ನೇಮ್ಸ್ ಆಫ್ ದಿ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಇಂಡೋನೇಷಿಯಾ, ಫ್ರಾನ್ಸ್, ಇಂಡಿಯಾ, ಜರ್ಮನಿ. ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್ ಬಿಫೋರ್ ದೀಸ್ ನೇಮ್ಸ್. ದೇಶದ ಹೆಸರಿನ ಮುಂದೆ, ಹಳ್ಳಿಯ ಹೆಸರಿನ ಮುಂದೆ, ಟೌನಿನ ಹೆಸರಿನ ಮುಂದೆ ವಿ ಡು ನಾಟ್ ಯೂಸ್ ಎನಿ ಡೆಫಿನೆಟ್ ಆರ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಬಿಕಾಸ್ ದೇ ಆರ್ ದಿ ಪ್ರಾಪರ್ ನೌನ್ಸ್. ಅವು ಪ್ರಾಪರ್ ನೌನ್ ಆಗಿರೋದ್ರಿಂದ ಬಳಕೆ ಮಾಡೋಣ. ನಾವು ಇಂದಿನ ಕ್ಲಾಸಲ್ಲಿ ನೋಡಾಯಿತು, ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್ ವಿತ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಆ್ಯಂಡ್ ದ ಯುನೈಟೆಡ್ ಕಿಂಗ್ಡಮ್ ಆ್ಯಂಡ್ ದಿ ನೆದರ್ಲ್ಯಾಂಡ್ಸ್. ಇವೆಲ್ಲ ಗ್ರೂಪ್ ಆಫ್ ಸ್ಟೇಟ್ಸ್, ಹಾಗಾಗಿ ಅವನ್ನು ಒಂದು ಯೂನಿಯನ್ ಆಗಿರೋದ್ರಿಂದ ಯೂನಿಯನನ್ನು ರೆಫರ್ ಮಾಡಲಿಕ್ಕೆ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಬಟ್ ಅದರ್ ದ್ಯಾನ್ ದೀಸ್ ಯೂನಿಯನ್ಸ್ ನೋ ಕಂಟ್ರಿ ಟೇಕ್ಸ್ ದಿ ಡೆಫಿನೆಟ್ ಆರ್ಟಿಕಲ್. ದ ನೇಮ್ ಆಫ್ ಎನಿ ಅದರ್ ಕಂಟ್ರಿ ಆರ್ ವಿಲೇಜ್ ಆರ್ ಟೌನ್ ಟೇಕ್ಸ್ ದಿ ಡೆಫಿನೆಟ್ ಆರ್ಟಿಕಲ್ ವಿತ್ ಇಟ್. ಅದರ ಜೊತೆಗೆ ಡೆಫಿನೆಟ್ ಆರ್ಟಿಕಲನ್ನು ತಗೊಳ್ಳೋದು. ದಿಸ್ ಈಸ್ ಒನ್ ಥಿಂಗ್. ನೇಮ್ಸ್ ಆಫ್ ದ ಸಿಟೀಸ್, ಟೌನ್ಸ್ ಆ್ಯಂಡ್ ಸ್ಟೇಟ್ಸ್. I told you already. Name of a state, Karnataka.
or cities like Hyderabad, Delhi, Bombay, London, New York, they do not take the definite article or indefinite article. ಪ್ರಾಪರ್ ನೌನ್ಸ್ ಆಗಿರೋದ್ರಿಂದ ಅಲ್ಲಿ ತಗೊಳ್ಳಲ್ಲ. ನೇಮ್ಸ್ ಆಫ್ ದಿ ಸ್ಟ್ರೀಟ್ಸ್, ನೇಮ್ಸ್ ಆಫ್ ದಿ ಸ್ಟ್ರೀಟ್ಸ್, ಸ್ಟ್ರೀಟು ಅಥವಾ ರಸ್ತೆಗಳ ಹೆಸರು. ಮೈನ್ ಸೈಂಟ್, ಸೆಂಟ್ರಲ್ ಅವೆನ್ಯೂ, MG ರೋಡ್, ದೀಸ್ ಆರ್ ಆಲ್ ದ ನೇಮ್ಸ್. ರಸ್ತೆಗಳಿಗೆ ಸಾಮಾನ್ಯವಾಗಿ ವ್ಯಕ್ತಿಗಳ ಹೆಸರುಗಳನ್ನು ಇಟ್ಟಿರೋದ್ರಿಂದ we do not use the definite article or indefinite article with them. Names of the lakes and bays, lakes ಮತ್ತು bays except with a group of lakes like the Great Lakes. ಲೇಕ್ಸಿನ ಹೆಸರುಗಳು ಒಂದು ಪರ್ಟಿಕ್ಯುಲರ್ ಆಗಿದೆ. ಗ್ರೂಪ್ ಆಫ್ ಲೇಕ್ಸ್ ಆಗಿದ್ರೆ, ಗ್ರೂಪ್ ಆಫ್ ಬೇಸ್ ಆದರೆ ಬಳಕೆ ಆಗುತ್ತೆ. ಬಟ್ particular ಆದಾಗ we do not use the definite article with them. Even with the names of the mountains, we do not use the definite article. You see the Mount Everest, Mount Fuji, we do not use the definite article with the names of the mountains. But with the range of mountains like the Himalayas, range, ಪರ್ವತಗಳ ಶ್ರೇಣಿ ಇದೆ. A range of mountains, not one particular mountain or peak. It is a series of mountains, union of mountains, ranges of mountains like the Himalayas, the Alps. ಇದು ಭಾಳ ಎಕ್ಸೆಪ್ಷನಲ್ ಕೇಸಸ್ಸಲ್ಲಿ ನಾವು ಆರ್ಟಿಕಲನ್ನು ಬಳಕೆ ಮಾಡ್ತೀವಿ. ಬಟ್ ಇನ್ ಜನರಲ್ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ವಿತ್ ದ ನೇಮ್ಸ್ ಆಫ್ ದಿ ಮೌಂಟೇನ್ಸ್. ಈವನ್ ವಿತ್ ದಿ ನೇಮ್ಸ್ ಆಫ್ ಕಾಂಟಿನೆಂಟ್ಸ್ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ಯು ನೋ ದ ಕಾಂಟಿನೆಂಟ್ಸ್: ಏಷ್ಯಾ, ಯುರೋಪ್, ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ. ದೀಸ್ ಆರ್ ಆಲ್ ದ ನೇಮ್ಸ್ ಆಫ್ ದಿ ಕಾಂಟಿನೆಂಟ್ಸ್. ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದೀಸ್ ನೇಮ್ಸ್. ಈ ಹೆಸರಿನ ಮುಂದೆ ನಾವು ದಿ ಏಷ್ಯಾ, ದಿ ಯುರೋಪ್ ವಿ ಡು ನಾಟ್ ಸೇ. They are the names of the continents. They do not take the definite article with them. Even with the names of islands. ಐಲ್ಯಾಂಡ್ಗಳ ಹೆಸರಿನ ಮುಂದೆನೂ ನಾವು ಡೆಫಿನೆಟ್ ಆರ್ಟಿಕಲನ್ನು ಬಳಕೆ ಮಾಡೋಣ. ಈಸ್ಟರ್ ಐಲ್ಯಾಂಡ್, ಮೂವಿ, ಬಟ್ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ ವಿತ್ ಎ ಐಲ್ಯಾಂಡ್ ಚೈನ್ಸ್ ಲೈಕ್ ದಿ ಅಂಡಮಾನ್ಸ್. ಐಲ್ಯಾಂಡ್ಗಳ ಚೈನ್ ರೂಪದಲ್ಲಿದ್ದರೆ, ಸರಪಳಿ ರೂಪದಲ್ಲಿದ್ದರೆ, ಗುಂಪುಗಳಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ದಿ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್, ಇಟ್ ಈಸ್ ಎ ಗ್ರೂಪ್ ಆಫ್ ಐಲ್ಯಾಂಡ್ಸ್. ಅದಕ್ಕೆ ನಾವು ಇಟ್ ಈಸ್ ಎ ಚೈನ್ ಆಫ್ ಐಲ್ಯಾಂಡ್ಸ್. ದಟ್ ಈಸ್ ವೈ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಬಟ್ ಇಂಡಿವಿಜುವಲ್ ಐಲ್ಯಾಂಡ್ ಆದರೆ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ಸ್. ದಿ ಹೈಬ್ರಿಡ್ಸ್ ಆರ್ ದಿ ಕೆನರಿ ಐಲ್ಯಾಂಡ್ಸ್, ವಿ ಡು ನಾಟ್ ಯೂಸ್ ದಿ definite article with most of the hotels names, hotel names, except a few unique hotels like the Taj, the Grand Hotel. ವಿಶಿಷ್ಟವಾಗಿರ್ತಕ್ಕಂಥ ಹೋಟೆಲ್ಲು, ಸ್ಪೆಸಿಫಿಕ್ ಆಗಿರೋದು, ಒನ್ ಆಫ್ ಇಟ್ಸ್ ಕೈಂಡ್ ಆದರೆ ಮಾತ್ರ ವಿ ಯೂಸ್. ಜನರಲಿ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ವಿತ್ ಮೋಸ್ಟ್ ಆಫ್ ದಿ ಹೋಟೆಲ್ಸ್. ವಿತ್ ಮೋಸ್ಟ್ ಆಫ್ ದಿ ಸಿನಿಮಾಸ್ ಆ್ಯಂಡ್ ಥಿಯೇಟರ್ಸ್, ಥಿಯೇಟರು ಮತ್ತು ಸಿನಿಮಾ ಹಾಲ್ಸಿನ ನೇಮ್ಸಿನ ಜೊತೆಗೂ ವಿ ಡು ನಾಟ್ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಎಕ್ಸೆಪ್ಷನ್ಸ್ ಆರ್ ದೇರ್. ಯಾವುದೋ 1 or 2 ದ ಪ್ಲೇ ಹೌಸ್, ಹೀಗೆ ಕೆಲವು ಎಕ್ಸೆಪ್ಷನ್ಸ್ ಆರ್ ದೇರ್. ಅವು ಯುನೀಕ್ ಆಗಿರ್ತಕ್ಕಂಥ ಬಿಲ್ಡಿಂಗ್ ಆಗಿದ್ದರೆ ದೇರ್ ಆರ್ ಸರ್ಟನ್ ಎಕ್ಸೆಪ್ಷನ್ಸ್. ಈವನ್ ವಿತ್ ದ ನೇಮ್ಸ್ ಆಫ್ ದಿ ಮ್ಯೂಸಿಯಮ್ಸ್ ಆ್ಯಂಡ್ ಆರ್ಟ್ ಗ್ಯಾಲರೀಸ್, ಮ್ಯೂಸಿಯಮ್ಸಿನ ಹೆಸರು, ಗ್ಯಾಲರೀಸಿನ ಹೆಸರಿನ ಜೊತೆಗೂ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್. ಬಟ್ ದೇರ್ ಇಸ್ ಅನ್ ಎಕ್ಸೆಪ್ಷನ್. ವಿ ಯೂಸ್ ದಿ ಬ್ರಿಟಿಷ್ ಮ್ಯೂಸಿಯಂ definite article with the British Museum. It is an exception, but generally we do not use the article with the names of the museums and galleries, with the names of theaters and cinemas, with the names of the hotels, with the names of the continents, countries. We do not use. So even articles are not used in when we refer to a noun in general.
ನೌನನ್ನು ಜನರಲ್ ಅರ್ಥದಲ್ಲಿ ಬಳಕೆ ಮಾಡಿದರೆ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್ ಬಿಫೋರ್ ದೆಮ್. ಐ ಲೈಕ್ ಮಿಲ್ಕ್ ಬಟ್ ನಾಟ್ ಫಿಶ್. ಐ ಲೈಕ್ ಮಿಲ್ಕ್. ಮಿಲ್ಕ್ ಈಸ್ ಎ ನೌನ್, ಜನರಲ್ ಅರ್ಥದಲ್ಲಿ ಬಳಕೆಯಾಗಿದೆ. ಬಟ್ ನಾಟ್ ಫಿಶ್. ಫಿಶ್ ಈಸ್ ಆಲ್ಸೋ ಅನದರ್ ನೌನ್. ಇಟ್ ರೆಫರ್ಸ್ ಟು ದಿ ಫಿಶಸ್, ಎ ಡಿಶ್. ಫಿಶನ್ನು ಬಳಕೆ ಮಾಡಿ ತಯಾರು ಮಾಡಿರ್ತಕ್ಕಂಥ ಊಟಕ್ಕೆ ಸೂಚಿಸ್ತಕ್ಕಂಥ ಕೆಲಸ. ಇಲ್ಲಿ ಫಿಶ್ ಆ್ಯಂಡ್ ಮಿಲ್ಕ್ ಆರ್ ದಿ ನೌನ್ಸ್ ವಿಚ್ ಆರ್ ಯೂಸ್ಡ್ ಇನ್ ಎ ಜನರಲ್ ಸೆನ್ಸ್, ಸೊ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ ಬಿಫೋರ್ ದೆಮ್. ಅವರ ಮುಂದೆ ಜನರಲ್ ಅರ್ಥದಲ್ಲಿ ಬಳಕೆ ಮಾಡಿರ್ತಕ್ಕಂಥ ಯಾವುದೇ ನೌನಿನ ಮುಂದೆ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್, ಡೆಫಿನೆಟ್ ಆರ್ಟಿಕಲ್ಸ್ ಇನ್ ಪರ್ಟಿಕ್ಯುಲರ್. Before names of languages, that is another important thing. ಯಾವುದೇ ಲ್ಯಾಂಗ್ವೇಜ್ ಹೆಸರಿನ ಮುಂದೆ ಕನ್ನಡ, ಹಿಂದಿ, ತೆಲುಗು, ತಮಿಳ್, ಜರ್ಮನ್, ಫ್ರೆಂಚ್, ರಷ್ಯನ್ ಲ್ಯಾಂಗ್ವೇಜ್, we do not use the articles before the names of the languages. Before abstract nouns used in a general sense. You know the abstract nouns. Nouns ಅಲ್ಲಿ abstract nouns ಯಾವುದು ಅಂದರೆ the nouns which are not in concrete form. ವಸ್ತುವಿನ ರೂಪದಲ್ಲಿ ಇಲ್ಲದೇ ಇರತಕ್ಕಂಥ ನೌನ್ಸ್ಗಳನ್ನು ವಿ ಕಾಲ್ ದೆಮ್ ಆಸ್ ಕಾಂಕ್ರೀಟ್ ನೌನ್ಸ್. ವಿ ಕೆನಾಟ್ ಫೀಲ್ ದೆಮ್, ವಿ ಕೆನಾಟ್ ಸಿ ದೆಮ್, ವಿ ಕೆನಾಟ್ ಟಚ್ ದೆಮ್. ಅಂಥ ನೌನ್ಸ್ಗಳನ್ನು ಮುಟ್ಟೋಕ್ಕಾಗಲ್ಲ, ಕಣ್ಣಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಫ್ರೀಡಮ್, ಡೆತ್, ಹ್ಯಾಪಿನೆಸ್. ದೇ ಆರ್ ನಾಟ್ ಇನ್ ಕಾಂಕ್ರೀಟ್ ಫಾರ್ಮ್. ಅವು ವಸ್ತುವಿನ ರೂಪದಲ್ಲಿ ಇದೇ ಇರತಕ್ಕಂಥ ನೌನ್ಸ್. ದೇ ಆರ್ ಅಬ್ಸ್ಟ್ರಾಕ್ಟ್. ದೇ ಡು ನಾಟ್ ಹ್ಯಾವ್ ಎ ಶೇಪ್ ಆರ್ ಮಾಸ್. ಅವಕ್ಕೆ ಗಾತ್ರ, ರೂಪವಾಗಿ ಇಲ್ಲದೇ ಇರತಕ್ಕಂಥವು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಐಡಿಯಾಗಳು. ಸಚ್ ನೌನ್ಸ್ ಆರ್ ಕಾಲ್ಡ್ ಅಬ್ಸ್ಟ್ರಾಕ್ಟ್ ನೌನ್ಸ್. ಅಂಥ ಅಬ್ಸ್ಟ್ರಾಕ್ಟ್ ನೌನ್ಸಿನ ಮುಂದೆ ಜನರಲ್ ಸೆನ್ಸಲ್ಲಿ ಬಳಕೆಯಾದಾಗ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ ಬಿಫೋರ್ ದೆಮ್. ವಿ ವಿಲ್ ಹ್ಯಾವ್ ಫ್ರೀಡಮ್ ಆರ್ ಡೆತ್. ಓನ್ಲಿ ಟೂ ಆಪ್ಷನ್ಸ್ ಆರ್ ದೇರ್, ಐದರ್ ಗೆಟ್ಟಿಂಗ್ ಫ್ರೀಡಮ್ ಆರ್ ಫೇಸಿಂಗ್ ಡೆತ್. ಸ್ವತಂತ್ರ ಪಡಿಬೇಕು, ಇಲ್ಲ ಸಾವನ್ನು ಪಡಿಬೇಕು, ಎರಡೇ ಆಪ್ಷನ್ ಇರೋದು. ಐದರ್ ದಿಸ್ ಆರ್ ದ್ಯಾಟ್, ಐದರ್ ಫ್ರೀಡಮ್ ಆರ್ ಡೆತ್. ಸೊ ಆರ್ಟಿಕಲ್ ಈಸ್ ನಾಟ್ ಯೂಸ್ಡ್. ಇವರ ಮುಂದೆ ಆರ್ಟಿಕಲ್ ಈಸ್ ನಾಟ್ ಯೂಸ್ಡ್. ಎವರಿ ಒನ್ ವಾಂಟ್ಸ್ ಹ್ಯಾಪಿನೆಸ್. ಪ್ರತಿಯೊಬ್ಬರಿಗೂ ಸಂತೋಷ ಬೇಕು. ಎವರಿ ಒನ್ ವಾಂಟ್ಸ್ ಹ್ಯಾಪಿನೆಸ್, ನಾಟ್ ದಿ ಹ್ಯಾಪಿನೆಸ್. ಜನರಲ್ ಸೆನ್ಸಲ್ಲಿ ಬಳಕೆಯಾಗಿದೆ. ಬಿಫೋರ್ ಅನ್ಕೌಂಟಬಲ್ ನೌನ್ಸ್ ವಿ ಡು ನಾಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದಿ ಅನ್ಕೌಂಟಬಲ್ ನೌನ್ಸ್. ಅನ್ಕೌಂಟಬಲ್ ನೌನ್ಸ್, ದ ನೌನ್ಸ್ ವಿಚ್ ಕೆನಾಟ್ ಬಿ ಕೌಂಟೆಡ್. ಎಣಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥ ನೌನ್ಸನ್ನು ವಿ ಕಾಲ್ ದೆಮ್ ಆಸ್ ಅನ್ಕೌಂಟಬಲ್ ನೌನ್ಸ್. ಫಾರ್ ಎಕ್ಸಾಂಪಲ್ ಗೋಲ್ಡ್ ಈಸ್ ಎ ಮೆಟಲ್, ಇಟ್ ಕೆನಾಟ್ ಬಿ ಕೌಂಟೆಡ್. ವಾಟರ್ ಈಸ್ ಅನ್ ಅನ್ಕೌಂಟಬಲ್ ಒನ್. ಏರ್ ಈಸ್ ಅನ್ ಅನ್ಕೌಂಟಬಲ್ ಥಿಂಗ್. ಫ್ರೆಂಡ್ಶಿಪ್ ಕೆನಾಟ್ ಬಿ ಕೌಂಟೆಡ್. ಸೊ ಗೋಲ್ಡ್ ಈಸ್ ಎ ಪ್ರೆಸಿಯಸ್ ಮೆಟಲ್. ಸಿಲ್ವರ್ ಈಸ್ ವೈಟ್ ಇನ್ ಕಲರ್. These uncountable nouns in a munde we do not use the articles. The pot is filled with water. Water is an uncountable number. Water anna count madakagala. Water is filled, pot is filled with water. Pot alli neer tumbide. The child needs milk. ಮಗುವಿಗೆ ಹಾಲು ಬೇಕು. Needs milk. Milk is uncountable. Air is fresh air. ಗಾಳಿ ಭಾಳ ಫ್ರೆಶ್ ಆಗಿದೆ ಇಲ್ಲಿ. ಇಟ್ ಈಸ್ ಅನ್ಕೌಂಟಬಲ್. ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್ ಬಿಫೋರ್ ದೆಮ್. ಸೊ ವಿ ಒಮಿಟ್ ಆರ್ಟಿಕಲ್ಸ್. ಒಮಿಷನ್ ಆಫ್ ಆರ್ಟಿಕಲ್ಸ್. ಸಮ್ ನೌನ್ಸ್ ಡು ನಾಟ್ ಟೇಕ್ ಎನಿ ಆರ್ಟಿಕಲ್ಸ್. ಕೆಲವು ನೌನ್ಸು ಆರ್ಟಿಕಲ್ಸನ್ನು ತಗೊಳ್ಳೋದು ಐ ಟೋಲ್ಡ್ ಯು ಆಲ್ರೆಡಿ. ನೇಮ್ಸ್ ಆಫ್ ಲ್ಯಾಂಗ್ವೇಜಸ್ ಫಾರ್ ದ್ಯಾಟ್ ಮ್ಯಾಟರ್. ಯಾವುದೇ ಲ್ಯಾಂಗ್ವೇಜಿನ ಹೆಸರು ತಗೊಳ್ಳಲ್ಲ. ನೇಮ್ಸ್ ಆಫ್ ದಿ ಸಬ್ಜೆಕ್ಟ್ಸ್ ದ್ಯಾಟ್ ವಿ ಸ್ಟಡಿ. ನಾವು ಅಧ್ಯಯನ ಮಾಡ್ತಕ್ಕಂಥ ವಿಷಯಗಳೇನಿದೆ, ಕಂಪ್ಯೂಟರ್ ಸೈನ್ಸ್, ಹಿಸ್ಟ್ರಿ, ಕೆಮಿಸ್ಟ್ರಿ, ಇಂಗ್ಲೀಷ್, ಬಯೋಲಜಿ, ಎನ್ವೈರನ್ಮೆಂಟಲ್ ಸೈನ್ಸ್, ಎನಿ
ಸಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್. ಯಾವುದೇ ವಿಷಯದ ಮುಂದೆ ನಾವು ಆರ್ಟಿಕಲ್ಸನ್ನು ಬಳಕೆ ಮಾಡೋದು. ಈವನ್ ಬಿಫೋರ್ ದ ನೇಮ್ಸ್ ಆಫ್ ದಿ ಸ್ಪೋರ್ಟ್ಸಿನ ಮುಂದೆ ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ನೇಮ್ಸ್ ಆಫ್ ದಿ ಗೇಮ್ಸ್ ಆರ್ ಸ್ಪೋರ್ಟ್ಸ್, ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್. ಇನ್ನು ನಾಟ್ ಈವನ್ ಬಿಫೋರ್ ದಿ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಯ ಮುಂದೆ ನಾವು ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್. ಯು ಸಿ, ಐ ಕೇಮ್ ಬೈ ಬಸ್ ಟುಡೇ. ಬಸ್ ಈಸ್ ಎ ಟ್ರಾನ್ಸ್ಪೋರ್ಟರ್. ಐ ಕೇಮ್ ಬೈ ಬಸ್ ಟುಡೇ, ದೋ ಐ ಯೂಸ್ವಲಿ ಟ್ರಾವೆಲ್ ಬೈ ಟ್ರೈನ್. ಸಾಮಾನ್ಯವಾಗಿ ನಾನು ಟ್ರೈನಲ್ಲಿ ಪ್ರಯಾಣ ಮಾಡೋದು, ಆದರೆ ಟುಡೇ ಐ ಕೇಮ್ ಬೈ ಬಸ್. ದೇರ್ ಇಸ್ ನೋ ಆರ್ಟಿಕಲ್ ಯೂಸ್ಡ್ ವಿತ್ ಬಸ್ ಆರ್ ಟ್ರೈನ್. ಟ್ರೈನ್ ಜೊತೆಗಾಗಲಿ ಅಥವಾ ಬಸ್ಸಿನ ಜೊತೆಗೆ, ನೌನಿನ ಜೊತೆಗೆ ನೋ ಆರ್ಟಿಕಲ್ ಈಸ್ ಯೂಸ್ಡ್. ಟ್ರಾನ್ಸ್ಪೋರ್ಟಲ್ಲಿನೂ ಜನರಲಿ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್. ನೆಕ್ಸ್ಟ್, ಪ್ಲೂರಲ್ ನೌನ್ಸ್ ಯೂಸ್ಡ್ ಇನ್ ದ ಜನರಲ್ ಆರ್ ಯೂನಿವರ್ಸಲ್ ಸೆನ್ಸ್. ಪ್ಲೂರಲ್ ನೌನ್ಸನ್ನು ಜನರಲ್ ಅರ್ಥದಲ್ಲಿ ಅಥವಾ ಯೂನಿವರ್ಸಲ್ ಸೆನ್ಸಲ್ಲಿ ಬಳಕೆ ಮಾಡಿದ್ರೂ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್ಸ್ ಬಿಫೋರ್ ದಿ. ಫಾರ್ ಎಕ್ಸಾಂಪಲ್, ಆ್ಯಪಲ್ಸ್ ಆರ್ ಕನ್ಸಿಡರ್ಡ್ ವೆರಿ ಹೆಲ್ದಿ ಫುಡ್. ಆ್ಯಪಲ್ಸ್ ಈಸ್ ಅ ನೌನ್, ಪ್ಲೂರಲ್ ನೌನ್, ಆ್ಯಪಲ್ಸ್. It is used in a general sense and an universal sense. ಆ್ಯಪಲ್ಸ್ ಅನ್ನೋದು ಒಂದು ಯೂನಿವರ್ಸಲ್ ಸೆನ್ಸಲ್ಲಿ, ಟ್ರೂ ಎವೆರಿವೇರ್ ಇನ್ ದ ವರ್ಲ್ಡ್. ಆ್ಯಪಲ್ಸನ್ನು ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಅಥವಾ ಹಣ್ಣು ಅಂತ ಪರಿಗಣಿಸಲಾಗಿದೆ. ನಾಟ್ ಇನ್ ಒನ್ ಪರ್ಟಿಕ್ಯುಲರ್ ಕಂಟ್ರಿ ಆರ್ ಜಾಗ್ರಫಿಕಲ್ ಏರಿಯಾ, ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಲ್ ಓವರ್ ದ ವರ್ಲ್ಡ್, ಅಕ್ರಾಸ್ ದ ವರ್ಲ್ಡ್. ಹೀಗೆ ಪ್ಲೂರಲ್ ನೌನ್ಸನ್ನು ಜನರಲ್ ಸೆನ್ಸಲ್ಲಿ ಅಥವಾ ಯೂನಿವರ್ಸಲ್ ಸೆನ್ಸಲ್ಲಿ ಬಳಕೆ ಮಾಡಿದರೆ ಸೆಂಟೆನ್ಸಲ್ಲಿ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ಬಿಫೋರ್ ದಿ. ಲ್ಯಾಪ್ಟಾಪ್ಸ್ ಆರ್ ಯೂಸ್ಡ್ ಬೈ ಆಲ್ ದ ಸ್ಟೂಡೆಂಟ್ಸ್ ಇನ್ ದಿಸ್ ಕಾಲೇಜ್. ಲ್ಯಾಪ್ಟಾಪ್ಸ್ ಈಸ್ ಎ ಪ್ಲೂರಲ್ ಫಾರ್ಮ್. ಇಟ್ ಈಸ್ ಯೂಸ್ಡ್ ಇನ್ ಎ ಜನರಲ್ ಸೆನ್ಸ್. ಎಲ್ಲರೂ ಬಳಕೆ ಮಾಡ್ತಾರೆ. ಆಲ್ ದ ಸ್ಟೂಡೆಂಟ್ಸ್ ಆಫ್ ದಿಸ್ ಕಾಲೇಜ್ ಯೂಸ್ ಲ್ಯಾಪ್ಟಾಪ್ಸ್. ಸೊ ಡೆಫಿನೆಟ್ ಆರ್ಟಿಕಲ್ ಈಸ್ ನಾಟ್ ಯೂಸ್ಡ್ ಬಿಫೋರ್. Besides this, we drop the article the with days, months and seasons. Another important thing ಏನಂದರೆ, ನಾವು we do not use the definite article with the names of the days or months or seasons. Days we know Sunday, Monday, Tuesday till Saturday, 7 days. They are the names of the days. ಅವರ ಮುಂದೆ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ವೇರ್ ವರ್ ಯು ಲಾಸ್ಟ್ ಸಾಟರ್ಡೆ? ಕಳೆದ ಸಾಟರ್ಡೆ ಎಲ್ಲಿದೆ? ಡೆಫಿನೆಟ್ ಆರ್ಟಿಕಲ್ ಈಸ್ ನಾಟ್ ಯೂಸ್. ಸಿ ಯು ಆನ್ ಥರ್ಸ್ಡೇ. ಐ ಸಿ ಯು ಆನ್ ಥರ್ಸ್ಡೇ. ಐ ವಾಸ್ ಅವೇ ಇನ್ ಏಪ್ರಿಲ್. ಏಪ್ರಿಲಲ್ಲಿ ಇರಲಿಲ್ಲ ನಾನು. ವಿ ಆರ್ ಮೂವಿಂಗ್ ನೆಕ್ಸ್ಟ್ ಸೆಪ್ಟೆಂಬರ್. ವಿ ಆರ್ ಮೂವಿಂಗ್ ನೆಕ್ಸ್ಟ್ ಸೆಪ್ಟೆಂಬರ್. ನಾವು ನೆಕ್ಸ್ಟ್ ಸೆಪ್ಟೆಂಬರಲ್ಲಿ ಇಲ್ಲಿ ಇರಲ್ಲ, ಇಲ್ಲಿಂದ ಹೊರಟೋಗ್ತೀವಿ. He was born in summer season. April, September, January, February are the months. We do not use the definite articles before them. Unlike other singular countable nouns, man and woman can be used in general sense without articles. ಸಾಮಾನ್ಯವಾಗಿ ಕೌಂಟಬಲ್ ನೌನ್ಸು ಮುಂದೆ we use the definite article. The ladies and gentlemen, ಮ್ಯಾನ್ ಆ್ಯಂಡ್ ವುಮನ್ ಅನ್ನೋದು ಜನರಲ್ ಸೆನ್ಸಲ್ಲಿ ಬಳಕೆಯಾಗಿರೋದ್ರಿಂದ ವಿ ಡು ನಾಟ್ ಜನರಲಿ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ ವಿತ್ ದ ಫ್ರೇಸ್ ಮ್ಯಾನ್ ಆ್ಯಂಡ್ ವುಮನ್. ಈವನ್ ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ಇಲ್ನೆಸ್. ಕಾಯಿಲೆಗಳ ಮುಂದೆನೂ ನಾವು ಈ ಆರ್ಟಿಕಲ್ಸನ್ನು ಬಳಕೆ ಮಾಡಲ್ಲ. He has got fever. ಅವನಿಗೆ ಜ್ವರ ಇದೆ. She is down with headache. ಅವಳಿಗೆ ತಲೆನೋವು ಬಂದು ಮಲಗಿದ್ದಾಳೆ. She is down with headache. He has got toothache. ಅವನಿಗೆ ಹಲ್ಲು ನೋವಿದೆ. We get cold in winter. ಚಳಿಗಾಲದಲ್ಲಿ ನಮಗೆ ಶೀತ ಬರುತ್ತೆ. You see, fever, headache, toothache, cold are all illness. They indicate illness.
We do not use the articles with illnesses or diseases. But there are certain exceptions. ಆದರೆ ಕೆಲವು ಎಕ್ಸೆಪ್ಷನ್ಸ್ ಇದೆ. I have got a headache. I have a sore throat. I have got a cold. We use sometimes. ನಾವು ಕೆಲವು ಸಾರಿ I have got a headache. I have got a sore throat. We use. ಕೆಲವು ಎಕ್ಸೆಪ್ಷನ್ಸ್ ಆರ್ ದೇರ್. She has got the flu. She has got the measles. She has got the mumps. The definite article is used with certain diseases. Generally, we do not use the articles with the names of illness. But there are certain exceptions. ಕೆಲವು exceptions ಇದೆ. English language is full of exceptions. There is one particular rule and that particular rule has certain exceptions. ಪ್ರತಿಯೊಂದು ರೂಲ್ಗೆ ಒಂದಲ್ಲ ಒಂದು ವಿನಾಯಿತಿಗಳು ಎಕ್ಸೆಪ್ಷನ್ಸ್ ಇದೆ. So we find little difficulty in using and not using the definite articles in certain situations or in sentences. So articles are not used before the names or nouns of colleges, universities, churches, hospitals, prison, bed, when they are referred to their primary purpose and not as places or buildings. You see, be very careful here. We do not use the definite article before the names of the colleges or universities, churches, hospitals, prisons, when they are referred to their primary purpose. ಪ್ರಾಥಮಿಕ ಉದ್ದೇಶವನ್ನು ಸೂಚಿಸೋದಾದರೆ ನಾವು ಬಳಕೆ ಮಾಡಲ್ಲ. But when they are referred to as places or buildings, we use the articles. ಅವರ ಉದ್ದೇಶ ಆ ಸೆಂಟೆನ್ಸು ತೋರಿಸಿದರೆ ನಾವು ಆರ್ಟಿಕಲನ್ನು ಬಳಕೆ ಮಾಡಲ್ಲ. ಅವುಗಳನ್ನು ಸ್ಥಳಗಳಾಗಿ ಬಿಲ್ಡಿಂಗುಗಳನ್ನಾಗಿ ಸೆಂಟೆನ್ಸು ತೋರಿಸಿದರೆ ವಿ ಯೂಸ್ ದಿ ಆರ್ಟಿಕಲ್ಸ್ ವಿತ್ ದೆಮ್. This is an exceptional case. My sister is at college or university. Look at the sentence. My sister is at college or university. College and university ನಲ್ಲಿರೋ ಉದ್ದೇಶ ಏನು ಅಂದರೆ ಗೆಟಿಂಗ್ ಎಜುಕೇಷನ್, ಟು ಗೆಟ್ ಎಜುಕೇಷನ್, ಫಾರ್ ಸ್ಟಡಿಯಿಂಗ್. My sister is at college or university means he is getting education there. This sentence states the purpose, primary purpose of her stay at a college or university. ಕಾಲೇಜಲ್ಲಿ ಯೂನಿವರ್ಸಿಟಿನಲ್ಲಿ ಇರ್ತಕ್ಕಂಥ ಉದ್ದೇಶ ಏನು ಅನ್ನೋದನ್ನು ದಿಸ್ ಸೆಂಟೆನ್ಸ್ ಸೇಸ್. ದಟ್ ಈಸ್ ವೈ ವಿ do not use the definite article before the noun college or university in this sentence. You see the second sentence. My friends went to church. My friends went to church. ಸ್ನೇಹಿತರು ಚರ್ಚ್ಗೆ ಹೋದರು. Why did they go to the church? To pray, for prayer. ಪ್ರಾರ್ಥನೆ ಮಾಡೋಕ್ಕೆ ಹೋಗಿದ್ದಾರೆ. That is the primary purpose of the church. ಚರ್ಚಿನ ಬಳಕೆ ಮಾಡೋದು ಪ್ರಾರ್ಥನೆ ಮಾಡೋಕ್ಕೆ. ಅವರು ಯಾವ ಉದ್ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಅರ್ಥದಲ್ಲಿ ಸೆಂಟೆನ್ಸು ಮೀನಿಂಗನ್ನು ಕನ್ವೆ ಮಾಡಿದರೆ ವಿ ಡು ನಾಟ್ ಯೂಸ್ ದಿ ಆರ್ಟಿಕಲ್. ದ ಪೇಷಂಟ್ ವಾಸ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಅಡ್ಮಿಟೆಡ್ ಟು ಹಾಸ್ಪಿಟಲ್ ಮೀನ್ಸ್ ಈ ವಾಸ್ ಅಡ್ಮಿಟೆಡ್ ದೇರ್ ಫಾರ್ ಟ್ರೀಟ್ಮೆಂಟ್. ಚಿಕಿತ್ಸೆ ಪಡೆಯೋಕ್ಕಾಗಿ ಹಾಸ್ಪಿಟಲೈಸ್ಡ್ ವಿ ಸೇ. ಈಸ್ ಗೆಟಿಂಗ್ ಟ್ರೀಟ್ಮೆಂಟ್. ಸೊ ಈ ಪ್ರೈಮರಿ ಪರ್ಪಸನ್ನು ಯೂನಿವರ್ಸಿಟಿ, ಕಾಲೇಜ್, ಚರ್ಚು they refer to the primary purpose, so we do not use the articles before these nouns. But there are exceptions again. ಮತ್ತೆ exceptions ಇದೆ. The boys ride to the college or university. ನೋಡಿ, boys ride to the college or the university. ಬಾಯ್ಸು ಯೂನಿವರ್ಸಿಟಿ ಅನ್ನೋ ಸ್ಥಳಕ್ಕೆ ಅಥವಾ ಬಿಲ್ಡಿಂಗಿನ ಹತ್ರ ಹೋಗ್ತಾರೆ. Here the college or university refers to the building. That is why the definite article is used
before them. The lady was taken to the hospital for examination. She was taken to the hospital. ಆಸ್ಪತ್ರೆಗೆ ಅವಳನ್ನು ಕರ್ಕೊಂಡು ಹೋಗಿದ್ದಾರೆ. ಶಿ ವಾಸ್ ಟೇಕನ್ ಟು ಎ ಪ್ಲೇಸ್ ಕಾಲ್ಡ್ ಹಾಸ್ಪಿಟಲ್. ಹಾಸ್ಪಿಟಲ್ ಅನ್ನೋ ಸ್ಥಳಕ್ಕೆ ಅವಳನ್ನು ಕರ್ಕೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್. ಲೆಟ್ ಅಸ್ ಲುಕ್ ಅಟ್ ದಿ ಅದರ್ ಎಕ್ಸಾಂಪಲ್ಸ್. Minal was taken to hospital and put to bed. You see the two nouns here, hospital and bed. Minal was taken to hospital. She was taken to hospital to get treatment. Not to a place called hospital. ಸ್ಥಳಕ್ಕೆ ಕರ್ಕೊಂಡು ಹೋಗಿಲ್ಲ, ಟ್ರೀಟ್ಮೆಂಟನ್ನು ಪಡಿಲಿಕ್ಕಾಗಿ ಶಿ ವಾಸ್ ಟೇಕನ್ ಟು ದ ಹಾಸ್ಪಿಟಲ್ ಆ್ಯಂಡ್ ಪುಟ್ ಟು ಬೆಡ್ ಆ್ಯಸ್ ಎ ಪೇಷೆಂಟ್. ಅವಳನ್ನು ಪೇಷೆಂಟ್ ಆಗಿ ಅಲ್ಲಿಗೆ ತಗೊಂಡೋಗಿರೋದು. ಪೇಷೆಂಟ್ ಆಗಿ ಹಾಸಿಗೆ ಮೇಲೆ ಅವಳನ್ನು ಮಲಗಿಸಿದ್ದಾರೆ. ರಾಧಿಕಾ ವೆಂಟ್ ಟು ದ ಹಾಸ್ಪಿಟಲ್ ಟು ಸಿ ಮಿನಾಲ್. ಆದರೆ ರಾಧಿಕಾ, ಎ ಫ್ರೆಂಡ್ ಆಫ್ ಮಿನಾಲ್, ಆಲ್ಸೋ ವೆಂಟ್ ಟು ದಿ ಹಾಸ್ಪಿಟಲ್. ಯು ಸಿ ಬೋತ್ ವೆಂಟ್ ಟು ದ ಹಾಸ್ಪಿಟಲ್. ಮಿನಾಲ್ ವೆಂಟ್ ಟು ದ ಹಾಸ್ಪಿಟಲ್ ಟು ಗೆಟ್ ಟ್ರೀಟ್ಮೆಂಟ್. ಸಿ ವೆಂಟ್ ದೇರ್ ಆಸ್ ಎ ಪೇಷೆಂಟ್. But Radhika went to the hospital with the definite article. It refers to the place called hospital or a building hospital. She went to a place or a building to see Minal, who was admitted there as a patient. ರೋಗಿಯಾಗಿ ಅಡ್ಮಿಟ್ ಆಗಿರ್ತಕ್ಕಂಥ ಮಿನಾಲನ್ನು ನೋಡಲಿಕ್ಕೆ ಅವಳ ಫ್ರೆಂಡು ರಾಧಿಕಾ ವೆಂಟ್ ಟು ದ ಬಿಲ್ಡಿಂಗ್ ಕಾಲ್ಡ್ ಹಾಸ್ಪಿಟಲ್. She sat on the bed while she talked to her. She sat on the bed. Minal was put to bed. ಅವಳನ್ನು ರೆಸ್ಟ್ ತೊಗೊಳಕ್ಕಾಗಿ ಹಾಸಿಗೆ ಮೇಲೆ ಹಾಕಿದ್ದು, ನಿದ್ದೆ ಮಾಡೋಕ್ಕಾಗಿಲ್ಲ, ಟು ಮೇಕ್ ಹರ್ ಟೇಕ್ ರೆಸ್ಟ್. ಬಟ್ ರಾಧಿಕಾ ಸ್ಯಾಟ್ ಆನ್ ದ ಬೆಡ್. She sat on the bed where Minal was put to take rest. So there is a difference. ಅದು ಪ್ಲೇಸನ್ನು ರೆಫರ್ ಮಾಡಿದರೆ, ಥಿಂಗನ್ನು ರೆಫರ್ ಮಾಡಿದರೆ ವಿ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ಬಟ್ ಅದರ ಪರ್ಪಸನ್ನು ರೆಫರ್ ಮಾಡಿದರೆ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ವಿ ಗೋ ಟು ದ ಟೆಂಪಲ್ ಆನ್ ಫೆಸ್ಟಿವಲ್ಸ್. ದ ಟೆಂಪಲ್ refers to the place. We go to the temple on festivals. Leena took a degree in fine arts from Oxford University. Leena is a girl who took a degree in fine arts from Oxford University. You see here, Leena ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಫೈನ್ ಆರ್ಟ್ಸ್ ವಿಷಯದಲ್ಲಿ ಪದವಿಯನ್ನು ಪಡೆದರು. She got a degree, took a degree in fine arts from Oxford University. Oxford University is a proper noun. Definite article is not used. Oxford, name of a university or a college. Definite article is not used before it. But look at the same sentence written in another way. Leena took a degree in fine arts from the University of Oxford. From the university. University name Oxford came at last. The university. From Oxford University, Oxford name proper noun first bandre we do not use the article. If the university, which is a common noun first bandre we use the definite article, the University of Oxford. Next, the definite article the is not used in places or phrases by or on, showing means of transport or transmission. By and on ಇರ್ತಕ್ಕಂಥ ಪ್ರೇಸಸ್ಸನ್ನು ಮುಂದೆ ನಾವು ಡೆಫಿನೆಟ್ ಆರ್ಟಿಕಲ್ ದಿ ಅನ್ನು ಬಳಸಲ್ಲ. ವೆನ್ ದೇ ರೆಫರ್ ಟು ದಿ ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಷನ್. ಟ್ರಾನ್ಸ್ಪೋರ್ಟನ್ನು, ಸಾರಿಗೆ ವ್ಯವಸ್ಥೆಯನ್ನು ಸೂಚಿಸಿದರೆ, ಸಾರಿಗೆ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥ ಅರ್ಥವನ್ನು ಈ ಪ್ರಿಪೋಸಿಷನ್ಸ್ ಬೈ ಮತ್ತು ಆನ್ ತೋರಿಸಿದರೆ ನಾವು ಅಂಥ ಟೈಮಲ್ಲಿ ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ಲುಕ್ ಅಟ್ ದಿ ಎಕ್ಸಾಂಪಲ್. ಮೈ ಪೇರೆಂಟ್ಸ್ ವೆಂಟ್ ಅಬ್ರಾಡ್ ಆನ್ ಏರ್.
ಆರ್ ಆನ್ ಫ್ಲೈಟ್, ಆನ್ ವಾಟರ್, ಆನ್ ಶಿಪ್. ನಮ್ಮ ಪೇರೆಂಟ್ಸು ವೆಂಟ್ ಅಬ್ರಾಡ್, ವಿದೇಶಕ್ಕೆ ಹೋದರು. ಅವರು ಬಳಸಿದಂಥ ಟ್ರಾನ್ಸ್ಪೋರ್ಟ್ ಯಾವುದು ಅಂದರೆ ಏರ್ ಆರ್ ಫ್ಲೈಟ್, ಆರ್ ದೇ ವೆಂಟ್ ಆನ್ ವಾಟರ್ ಆರ್ ಶಿಪ್, ಸಮುದ್ರದ ಮೇಲೆ ಅಥವಾ ವಿಮಾನದಲ್ಲಿ. ಆನ್ ಅನ್ನೋದು ರೆಫರ್ಸ್ ಟು ಟ್ರಾನ್ಸ್ಪೋರ್ಟ್ ಆನ್ ಏರ್, ಆನ್ ವಾಟರ್, ಆನ್ ದ ವಾಟರ್ ಅಲ್ಲ, ಆನ್ ಏರ್, ಆನ್ ವಾಟರ್. ಟ್ರಾನ್ಸ್ಪೋರ್ಟನ್ನು ರೆಫರ್ ಮಾಡಿದಾಗ ವಿ ಡು ನಾಟ್ ಯೂಸ್ ದಿ ಡೆಫಿನೇಟ್ ಆರ್ಟಿಕಲ್ ವಿತ್. ಐ ಕಮ್ ಟು ಕಾಲೇಜ್ ಆನ್ ಫುಟ್, ಐ ಕಮ್ ಟು ಕಾಲೇಜ್ ಆನ್ ಫುಟ್. ಯು ಸಿ ದಿ ಯೂಸ್ ಆಫ್ ಆನ್. ಆನ್ ಫುಟ್ ನಡ್ಕಂತ, ಕಾಲ್ನಡಿಗೆನಲ್ಲಿ ಬರ್ತದೆ, ನಾಟ್ ಆನ್ ದ ಫುಟ್. ಆನ್ ಫುಟ್ ರೆಫರ್ಸ್ ಟು ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಯ ಯಾವುದು ಅನ್ನೋದನ್ನು ತೋರಿಸುತ್ತೆ. ವಿಮಾನನ, ಕಾಲ, ಟ್ರೈನ, ಬಸ್ಸ, ಮೋಟರ್ ಸೈಕಲ. ಟ್ರಾವೆಲ್ ಬೈ ಟ್ರೈನ್ ಈಸ್ ಕಂಫರ್ಟಬಲ್ ಆ್ಯಂಡ್ ಪ್ಲೆಸೆಂಟ್. ಟ್ರಾವೆಲ್ ಬೈ ಟ್ರೈನ್, ಯು ಸಿ ಬೈ ಟ್ರೈನ್, ಟ್ರೈನಿನ ಪ್ರಯಾಣ ಭಾಳ ಕಂಫರ್ಟಬಲ್ ಆ್ಯಂಡ್ ಇಟ್ ಈಸ್ ವೆರಿ ಪ್ಲೆಸೆಂಟ್ ಆಲ್ಸೋ. ಐ ಗೋ ಬೈ ಬಸ್ ಆರ್ ಕಾರ್ ಟುಮಾರೋ. ನಾಳೆ ನಾನು ಐ ಗೋ ಬೈ ಬಸ್, ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ ಅಥವಾ ಕಾರಲ್ಲಿ ಪ್ರಯಾಣ ಮಾಡ್ತೀನಿ. ಪ್ರಿಪೋಸಿಷನ್ ಬೈ ಬಸ್, ಬೈ ಕಾರ್, ವಿಚ್ ಇಂಡಿಕೇಟ್ಸ್ ಅ ಟ್ರಾನ್ಸ್ಪೋರ್ಟ್. We do not use the articles. The vehicles fly on the road, fly on the land, or run on the road. ವಾಹನಗಳು ರಸ್ತೆ ಮೇಲೆ ಓಡ್ತವೆ. ರನ್ ಆನ್, ಫ್ಲೈ ಆನ್. ಆನ್ refers to the transport. The ship moves on water. The ship moves on water. The train moves on rails. He walks on rope. He walks on wire. He walks on water. ಈ ಎಲ್ಲ ಸೆಂಟೆನ್ಸಸಲ್ಲಿ ದ ಪ್ರಿಪೋಸಿಷನ್ಸ್ ಬೈ ಆ್ಯಂಡ್ ಆನ್ ಶೋ ದ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಸಾರಿಗೆ ವ್ಯವಸ್ಥೆಯನ್ನು ಸೂಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ವಿ ಡು ನಾಟ್ ಯೂಸ್ ದ ಡೆಫಿನೇಟ್ ಆರ್ಟಿಕಲ್ ವಿತ್ ದ ಪ್ಲೇಸಸ್ with the preposition by and on showing the transport. Even the articles are not used before the meals, add at different times of the day. ನಾವು ದಿನನಿತ್ಯ ತಿಂತಕ್ಕಂಥ ಊಟದ ಜೊತೆಗೇನೋ ಅವರ ಹೆಸರಿನ ಜೊತೆಗೇನೋ ನಾವು ಡೆಫಿನೇಟ್ ಆರ್ಟಿಕಲನ್ನು ಅಥವಾ ಇಂಡೆಫಿನೇಟ್ ಆರ್ಟಿಕಲನ್ನು ಬಳಸೋಣ. ಎಕ್ಸೆಪ್ಟ್ ವೆನ್ ದೇ ಆರ್ ಸ್ಪೆಸಿಫೈಡ್ ಬೈ ದ ಫಾಲೋಯಿಂಗ್ ವರ್ಡ್ಸ್. Unless they are specified in the sentence, we do not use the articles with the names of the meals. ಊಟದ ಹೆಸರಿನ ಜೊತೆಗೆ ನಾವು ಆರ್ಟಿಕಲನ್ನು ಬಳಕೆ ಮಾಡಲ್ಲ. Look at the examples. Let us have lunch together tomorrow. Let us have lunch together tomorrow. ನಾಳೆ ಎಲ್ಲರೂ ಒಟ್ಟಾಗಿ ಲಂಚನ್ನು ತಗೊಳ್ಳೋಣ. No article is used with lunch. We had dinner at the hotel last night. We had dinner at the hotel last night. ಕಳೆದ ರಾತ್ರಿ ಹೋಟೆಲಲ್ಲಿ ಡಿನ್ನರ್ ಮಾಡಿದ್ವಿ. ಯಾವ ಬ್ರೇಕ್ಫಾಸ್ಟ್ ಅರ್ಲಿ ಇನ್ ದ ಮಾರ್ನಿಂಗ್. ಯಾವ ಬ್ರೇಕ್ಫಾಸ್ಟ್, ಬೆಳಗ್ಗೆ ತಿಂಡಿಯನ್ನು ಬೇಗ ತಿನ್ನಿ. ಐ ಆಲ್ವೇಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಬಟ್ ಆಫನ್ ಸ್ಕಿಪ್ ಲಂಚ್. I always have breakfast. I never miss my breakfast. But I often skip my lunch. ಅನೇಕ ಬಾರಿ ಮಧ್ಯಾಹ್ನದ ಊಟವನ್ನು ಬೇಕಾದರೆ ಮಿಸ್ ಮಾಡ್ಕೊಳ್ತೀನಿ, ಆದರೆ ಬೆಳಗ್ಗೆ ತಿಂಡಿಯನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋದು. ನೋ ಆರ್ಟಿಕಲ್ ಯೂಸ್ಡ್ ವಿತ್ ದ ನೇಮ್ಸ್ ಆಫ್ ದಿ ಮೀಲ್ಸ್. ಬಟ್ ಆದರೆ ವೆನ್ ಇಟ್ ಈಸ್ ಸ್ಪೆಸಿಫೈಡ್ ಇನ್ ದ ಸೆಂಟೆನ್ಸ್, ಯಾವ ಊಟ, ಯಾವ ತಿಂಡಿ, ಯಾವ ಲಂಚು, ಯಾವ ಡಿನ್ನರ್ ಅಂತ ಸ್ಪೆಸಿಫೈ ಮಾಡಿದರೆ ನಾವು ಯೂಸ್ ದ ಡೆಫಿನೇಟ್ ಆರ್ಟಿಕಲ್. ಡೆಫಿನೇಟ್ ಆರ್ಟಿಕಲ್ ಪರ್ಟಿಕ್ಯುಲರ್ಲಿ ರೆಫರ್ಸ್ ಟು ಎ ಸ್ಪೆಸಿಫಿಕ್ ಥಿಂಗ್.
a specific situation, a specific person. We enjoyed the lunch that my friend had brought. We enjoyed the lunch. That lunch was brought by my friend. ನನ್ನ ಸ್ನೇಹಿತ ತಂದಿದ್ದ ಲಂಚನ್ನು. The lunch which was bought by his own friend. Look at the second example. My friend cooked the dinner or meals on Sunday. My friend cooked the dinner on Sunday. Sunday ಅಡಿಗೆ ಮಾಡಿದ್ದವು. Refers to the food cooked on Sunday. I enjoyed the breakfast at the college canteen. Enjoyed the breakfast at the college canteen. Refers to the specific breakfast that he had at the college canteen. Specific ಅದನ್ನು ರೆಫರ್ ಮಾಡಿದರೆ we use the definite article with the meals. ಸ್ಪೆಸಿಫಿಕ್ ಇಲ್ಲ ಅಂತ ಹೇಳಿದ್ರೆ ಜನರಲ್ ಸೆನ್ಸಲ್ಲಿ ಬಳಕೆಯಾಗಿರೋದನ್ನು we do not use the article before them. We usually use no article to talk about people, things, etc. in general. ಸಾಮಾನ್ಯ ಅರ್ಥದಲ್ಲಿ ಬಳಕೆ ಮಾಡಬೇಕಾದ್ರೆ we do not use the articles. For example, are dogs more intelligent than cats? Dogs and cats are the common nouns. When we talk about these two, or people, things, animals in general, we do not use the articles, definite article. Are dogs more intelligent than cats? We do not use the sentence the cats, the dogs. The cats, the dogs ಅಂತ ಬಳಕೆ ಮಾಡಲ್ಲ. We use these nouns without the articles. Everybody likes music. You see, everybody is a noun. Pronoun. Music is a noun. We do not say the everybody likes the music. ಜನರಲ್ ಸೆನ್ಸಲ್ಲಿ ಬಳಕೆ ಮಾಡಿದಾಗ we do not use the articles. Even when we generalize about the members of a group, we usually use no articles. ಒಂದು ಗ್ರೂಪಿನ ಮೆಂಬರ್ಸಿನ ಬಗ್ಗೆ ಮಾತಾಡಬೇಕಾದ್ರೆ in general we do not use the articles. When we talk about a group in general, we do not use the articles. But we talk about the group as a whole, as if it was well-known unit, we are more likely to use the definite article. When we generalize about the members of a group, we do not use any article. ಗ್ರೂಪಿನ ಮೆಂಬರ್ಸಿನ ಬಗ್ಗೆ ಸಹಜವಾದ ಜನರಲೈಸ್ಡ್ ಸಾಮಾನ್ಯ ಅರ್ಥದಲ್ಲಿ ಬಳಕೆ ಮಾಡಿದರೆ ನಾವು ಆರ್ಟಿಕಲನ್ನು ಬಳಕೆ ಮಾಡಲ್ಲ. ಬಟ್ ವೆನ್ ವಿ ಟಾಕ್ ಅಬೌಟ್ ದ ಗ್ರೂಪ್ ಆಸ್ ಎ ಹೋಲ್ ಆರ್ ಆಸ್ ಎ ವೆಲ್ ನೋನ್ ಯೂನಿಟ್, ವಿ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ಗ್ರೂಪನ್ನು ಪರ್ಟಿಕ್ಯುಲರ್ ಆಗಿ ಒಂದು ಯೂನಿಟ್ ಆಗಿ ರೆಫರ್ ಮಾಡಿದಾಗ ಅದು ಭಾಳ ಚೆನ್ನಾಗಿ ಚಿರಪರಿಚಿತ ಇರತಕ್ಕಂಥ ಒಂದು ಯೂನಿಟ್ ಆಗಿ ಬಳಕೆ ಮಾಡಿದರೆ ಸೆಂಟೆನ್ಸಲ್ಲಿ, ದೆನ್ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಅದು ಸ್ಪೆಸಿಫಿಕ್ ಆಗಿ ಇರ್ತಕ್ಕಂಥ ಗ್ರೂಪ್ ಆಗಿ ಕಾಣಿಸ್ಕೊಂಡ್ರೆ. ಬಟ್ ಇನ್ ಜನರಲ್ ವಿ ಡು ನಾಟ್ ಯೂಸ್ ದ ಆರ್ಟಿಕಲ್. ಫಾರ್ ಎಕ್ಸಾಂಪಲ್, ನರ್ಸಸ್ ಈಸ್ ಎ ಗ್ರೂಪ್ ಆಫ್ ಮೆಂಬರ್ಸ್. ಎ ಗ್ರೂಪ್ ಆಫ್ ನರ್ಸಸ್ ಮೋಸ್ಟ್ಲಿ ವರ್ಕ್ ವೆರಿ ಹಾರ್ಡ್. ನರ್ಸಸ್ ಮೋಸ್ಟ್ಲಿ ವರ್ಕ್ ಹಾರ್ಡ್. ಇಲ್ಲಿ ನರ್ಸಸ್ ಅನ್ನೋದು ಇಟ್ ಈಸ್ ಎ ಗ್ರೂಪ್ ಆಫ್ ಮೆಂಬರ್ಸ್. Group of nurses. We use the word nurses in a general sense. But the very next sentence, the nurses have never gone on strike. The nurses have never gone on strike. ಈ ನರ್ಸಸ್ ಏನಿದ್ದಾರೆ ಇವರು ಯಾವತ್ತೂ ಸ್ಟ್ರೈಕ್ ಮಾಡಲಿಲ್ಲ. ಇಟ್ ರೆಫರ್ಸ್ ಟು ಎ ಗ್ರೂಪ್ ಆಸ್ ಎ ಹೋಲ್. ನರ್ಸಸ್ ಅಂತಕ್ಕಂಥ ಒಂದು ಗ್ರೂಪನ್ನು ಹೋಲ್ ಯೂನಿಟ್ ಆಗಿ ರೆಫರ್ ಮಾಡೋದು. ದೆನ್ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್.
Farmers often vote for conservatives. Farmers is a noun which is used in a general sense. Farmers often vote for conservative parties or conservatives. What has this government done for the farmers? ಈ ಸರ್ಕಾರ ರೈತರಿಗೆ ದ ಫಾರ್ಮರ್ಸ್ ಎ ಗ್ರೂಪ್ ಆಫ್ ಫಾರ್ಮರ್ಸ್ ಇಟ್ ಈಸ್ ಎ ವೆಲ್ ನೋನ್ ಯೂನಿಟ್ ಒಂದು ಯೂನಿಟ್ ಆಗಿ ಗುರ್ತಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದರೆ ವಿ ಯೂಸ್ ದ ಡೆಫಿನೆಟ್ ಆರ್ಟಿಕಲ್. ಸ್ಟಾರ್ಸ್ ವೇರಿ greatly in size. There are so many stars, countless stars in the sky or in the galaxy. They greatly vary in size. There is a lot of difference from one star to another in size. So we are talking about the size of stars in general. We are not talking about one particular star or two. We are talking about the stars in general in this particular sentence. ಈ ಸೆಂಟೆನ್ಸಲ್ಲಿ ಸ್ಟಾರ್ ಬಗ್ಗೆ ಜನರಲೈಸ್ ಸ್ಟೈಲಿಗೆ ಮಾತಾಡ್ತಾರೆ. ಬಟ್ ದ ಸ್ಟಾರ್ಸ್ ಆರ್ ರಿಯಲಿ ಬ್ರೈಟ್ ಟು ನೈಟ್. ಆದರೆ ಇವತ್ತು ರಾತ್ರಿ ನಕ್ಷತ್ರಗಳು ಬಹಳ ಪ್ರಕಾಶಮಾನವಾಗಿ ಹೊಳಿತಾವೆ. ವಿ ರೆಫರ್ಸ್ ಟು ದ ಗ್ರೂಪ್ ಆಫ್ ಸ್ಟಾರ್ಸ್ ಆಸ್ ಎ ಹೋಲ್ ಆರ್ ಆಸ್ ಎ ಯೂನಿಟ್ which shine brightly tonight. It is difficult for railways to make a profit. It is difficult for railways to make profit. ರೈಲ್ವೆ ಇಲಾಖೆಗೆ ಲಾಭ ಮಾಡ್ಕೊಳ್ಳೋದು ಕಷ್ಟ. Here railway refers to any railways. But the railways are getting more and more unreliable. The railways are getting more and more unreliable. They are not reliable, not trustworthy. ಇತ್ತೀಚೆಗೆ ರೈಲ್ವೇಸ್ refers to the department of railways. It refers to the group as a whole or a well-known unit in one particular country or zone. ಒಂದು ದೇಶದ ಅಥವಾ ಒಂದು ಪ್ರದೇಶದ ರೈಲ್ವೆ ವ್ಯವಸ್ಥೆಗೆ ರೆಫರ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ವಿ ಯೂಸ್ ಇಟ್ ಆಸ್ ಎ ಡೆಫಿನೆಟ್ ಆರ್ಟಿಕಲ್. But in a general sense, if we say railways, it may refer to an Indian railway, American railway, or Russian railway, or an European railway. We talk in general. This often happens when we talk about the nationalities. ಈ ರೀತಿಯ ಘಟನೆ ಸನ್ನಿವೇಶ happens when we talk about the nationalities. New Zealanders do not like to be mistaken for Australians. You see, nationality ಜೊತೆಗೆ ದಿ ಇಂಡಿಯನ್, ದಿ ಫ್ರೆಂಚ್, ದಿ ಅಮೇರಿಕನ್, ಜನರಲಿ ನ್ಯಾಷನಾಲಿಟಿಯನ್ನು ರೆಫರ್ ಮಾಡಿದಾಗ ದ ನ್ಯಾಷನಾಲಿಟಿ ಟೇಕ್ಸ್ ದಿ ಡೆಫಿನೆಟ್ ಆರ್ಟಿಕಲ್ ದಿ ಫ್ರೆಂಚ್ refers to the French people. Here New Zealanders ಅದು ಡೆಫಿನೆಟ್ ಆರ್ಟಿಕಲನ್ನು ತಗೋಬೇಕಾಗಿತ್ತು. ಬಟ್ ವೆನ್ ವಿ ಟಾಕ್ ಇನ್ ಜನರಲ್ ಸೆನ್ಸ್, ನ್ಯೂ ಜಿಲ್ಯಾಂಡರ್ಸ್ ಡು ನಾಟ್ ಲೈಕ್ ಟು ಬಿ ಮಿಸ್ಟೇಕನ್ ಫಾರ್ ಆಸ್ಟ್ರೇಲಿಯನ್ಸ್. ನ್ಯೂ ಜಿಲ್ಯಾಂಡರ್ಸನ್ನು ಸಮ್ ಪೀಪಲ್ ಟೇಕ್ ಫಾರ್ ಆಸ್ಟ್ರೇಲಿಯನ್ಸ್. ಇಯರ್ ಆಲ್ಸೋ ದಿ ಆಸ್ಟ್ರೇಲಿಯನ್ಸ್ ಅಂತ ಇರಬೇಕಾಗಿತ್ತು. ಆಸ್ಟ್ರೇಲಿಯನ್ ಈಸ್ ಎ ನ್ಯಾಷನಾಲಿಟಿ. But in a general sense, it is not taken. The Australians suffered heavy losses in the First World War. Here the Australians, the nationality takes the definite article. But in the previous sentence, the New Zealanders, which refers to the nationality, and Australians, which also refers to the nationality, do not preceded by the definite article. ಅವರ ಹಿಂದೆ ಡೆಫಿನೆಟ್ ಆರ್ಟಿಕಲ್ ಇಲ್ಲ. ಸೊ ಸಮ್ಟೈಮ್ಸ್ ವೆನ್ ವಿ ಯೂಸ್ ದೀಸ್ ಟರ್ಮ್ಸ್ ಇನ್ ಎ ಜನರಲ್ ಸೆನ್ಸ್, ವಿ ಡು ನಾಟ್ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್ಸ್. ಸೊ ದೀಸ್ ಆರ್ ಆಲ್ ದಿ ಜೀರೋ ಆರ್ಟಿಕಲ್ ಪೊಸಿಷನ್ಸ್. ಜೀರೋ ಆರ್ಟಿಕಲ್ ಪೊಸಿಷನ್ಸನ್ನು ನಾವು ಎಲ್ಲೆಲ್ಲಿ
ಆರ್ಟಿಕಲ್ಸನ್ನು ಬಳಕೆ ಮಾಡಬಾರದು. ವಿ ಲರ್ನ್ಟ್ ಇಟ್. ಯು ಸಿ ವೇರ್ ಟು ಯೂಸ್ ದ ಆರ್ಟಿಕಲ್ಸ್ ಆ್ಯಂಡ್ ವೇರ್ ನಾಟ್ ಟು ಯೂಸ್ ದ ಆರ್ಟಿಕಲ್ಸ್ ಬೋತ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿ ಬಳಸಲ್ಲ ಅಂತ ಗೊತ್ತಾದರೆ ಎಲ್ಲಿ ಬಳಸಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಡೆಫಿನೆಟಾ ಇಂಡೆಫಿನೆಟಾ ಅಂತ ತೀರ್ಮಾನ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ವಿ ಮಸ್ಟ್ ಬಿ ವೆರಿ ಪರ್ಟಿಕ್ಯುಲರ್ ಅಬೌಟ್ the places where we are not supposed to use the definite or indefinite articles. We should know the zero article positions very clearly. Zero article positions ಯಾವುದು ಅನ್ನೋದು ಭಾಳಷ್ಟು ಚೆನ್ನಾಗಿ ಗೊತ್ತಿದ್ರೆ we do not make any mistakes in the use of articles. Let us try to solve some of the examples or exercises given here. Fill in the blanks with the appropriate article a, an or the, or leave the space blank if no article is needed. ಎಲ್ಲೆಲ್ಲಿ ಆರ್ಟಿಕಲ್ ಬೇಕೋ ಅಲ್ಲಿ ಸೂಟಬಲ್ ಆರ್ಟಿಕಲ್ ಇಸ್ ಟು ಬಿ ಫಿಲ್ಡ್ ಇನ್. ಇಫ್ ದ ಬ್ಲಾಂಕ್ ಡಸ್ ನಾಟ್ ರಿಕ್ವೈರ್ ಅನ್ ಆರ್ಟಿಕಲ್ ಲೀವ್ ಇಟ್ ಬ್ಲಾಂಕ್ ಅಂತ ಇದೆ. ಲೆಟ್ ಅಸ್ ಪುಟ್ ದ ಕ್ರಾಸ್ ಮಾರ್ಕ್ ದೇರ್. ಅಲ್ಲಿ ಕ್ರಾಸ್ ಮಾರ್ಕನ್ನು let us keep it there, and I have solved it. Just let us go through the questions. I took an orange and a fig from this bowl. I took an orange. You see, orange is a vowel sound in the begin ಆಗ್ತಕ್ಕಂಥ word. First letter orange. So it is an indefinite. Orange, we do not know which orange or which fig fruit. From that bowl ಏನೋ that particular bowl. There are so many fig and oranges in the basket or a bowl. ಅದರಲ್ಲಿ I took one. Yeah, A. You see the second one, dash hospital on the corner as modern equipment. In the sentence, the hospital is specified. ಹಾಸ್ಪಿಟಲ್ ಯಾವುದು ಅಂತ ಹೇಳಿ ಸ್ಪೆಸಿಫೈ ಮಾಡಲಾಗಿದೆ. ಯಾವುದದು? ಹಾಸ್ಪಿಟಲ್ ಆನ್ ದ ಕಾರ್ನರಲ್ಲಿರ್ತಕ್ಕಂಥ ಯಾಸ್ ಹಾಸ್ಪಿಟಲ್, ದ ಹಾಸ್ಪಿಟಲ್ ಆನ್ ದ ಕಾರ್ನರ್. ಇಟ್ ಈಸ್ ಸ್ಪೆಸಿಫೈಡ್ ಇನ್ ದ ಸೆಂಟೆನ್ಸ್. ಮಿಸ್ ಮೂರ್ತಿ ಸ್ಪೀಕ್ಸ್ ಚೈನೀಸ್. ಮಿಸ್ ಮೂರ್ತಿ ಸ್ಪೀಕ್ಸ್ zero article. Sorry. Chinese is a language. It does not take, languages do not take the articles. Sorry, I have put the article. The Chinese, if it refers to the people, it is a nationality. So nationality takes the definite article. If it is a language, we do not use the articles with the names of the languages. So Miss Murthy speaks Chinese means Chinese language. Chinese refers to the language, a language. So we do not use the article with that. This is a zero article position. I borrowed a pencil from your stationery box. I borrowed a pencil. Pencil is a countable noun. A pencil. Neela likes to play dash volleyball. Volleyball is a sports. It does not take any article. Sports in a ಜೊತೆಗೆ, names in a ಜೊತೆಗೆ, we do not use any articles. That is why it is a zero article position. I brought an umbrella to go out in the rain. An umbrella, an indefinite article. Since umbrella begins with umbrella is sound. My son is learning to play dash piano at his school. Piano is a musical instrument. With the musical instrument, we do not use the articles. Piano, musical instrument. ಜೊತೆಗೆ we do not use the articles. Zero article position. Please give me the cup that is on the counter. The cup is specified in this sentence. The cup that is there on the counter. ಕೌಂಟರ್ನಲ್ಲಿರ್ತಕ್ಕಂಥ ಕಪ್ಪು. ಐ ಲಿವ್ಡ್ ಆನ್ ಮೈನ್ ಸ್ಟ್ರೀಟ್ ವೆನ್ ಐ ಫಸ್ಟ್ ಕೇಮ್ ಟು ಲಿವ್ ಹಿಯರ್. ಐ ಲಿವ್ಡ್ ಆನ್ ದ ಮೈನ್ ಸ್ಟ್ರೀಟ್. ಮೈನ್ ಸ್ಟ್ರೀಟ್ ಈಸ್ ಎ ನೇಮ್ ಆಫ್ ಎ ಸ್ಟ್ರೀಟ್. ಇಟ್ ಡಸ್ ನಾಟ್ ರಿಕ್ವೈರ್ ಎನಿ
article. So it is a zero article position. Dash is missing here. It does not take any article. Main street is a name of a street. Street names do not take the articles. Our neighbors have a dog and a parrot. Our neighbors they have a dog and a parrot. Indefinite articles. And another exercise. Fill in the blanks with the definite article where it is needed. ಡೆಫಿನೆಟ್ ಆರ್ಟಿಕಲ್ ಅನ್ನು ಎಲ್ಲೆಲ್ಲಿ ಅಗತ್ಯ ಇದೆಯೋ ಅಲ್ಲಿ ತುಂಬಬೇಕಾಗಿದೆ. ಓನ್ಲಿ ದಿ ಡೆಫಿನೆಟ್ ಆರ್ಟಿಕಲ್ಸ್. ವೆರೆವರ್ ದೇ ಆರ್ ನಾಟ್ ನೆಸೆಸರಿ ಯು ಹ್ಯಾವ್ ಟು ಪುಟ್ ದ ಕ್ರಾಸ್ ಮಾರ್ಕ್. ಹಿಯರ್ ಆರ್ ದ ಬುಕ್ಸ್ ದ್ಯಾಟ್ ಐ ಬಾರೋಡ್ ಫ್ರಮ್ ದ ಲೈಬ್ರರಿ. ಯು ಲುಕ್ ಅಟ್ ದಿ ಡೆಫಿನೆಟ್ ಆರ್ಟಿಕಲ್ಸ್ at both the places. Here are the books. The books refers to a particular books. Which are those books? Those books are the books that I borrowed from the library. Library is also specified. One particular library where I borrowed my books from. And the books are the books that were borrowed from the library. Both the library and the books are specified in this sentence, and that is why we use the definite article. Books na specify ಮಾಡಲಾಗಿದೆ, ಲೈಬ್ರರಿನೂ ಸ್ಪೆಸಿಫೈ ಮಾಡಿರೋದ್ರಿಂದ we use the definite article. Where are the stamps I brought yesterday? Stamps are specified. The stamps that I bought yesterday. ನಾನು ನಿನ್ನೆ ತಂದಂಥ ಸ್ಟಾಂಪ್ಗಳು. He is talking about the particular stamps. The stamps are specified in the sentence. What did you think of the film on the TV last night? Here the film is also specified. The film on the TV last night. TV ನಲ್ಲಿ ನೋಡಿದಂಥ ಸಿನಿಮಾ last night. Look at the next one. The hospital on Cherry Orchard Avenue is for the elderly and infirm. There is an hospital on the road Cherry Orchard Avenue. The hospital is specified. One which is on the Cherry Orchard Avenue. Cherry Orchard ರಸ್ತೆನಲ್ಲಿರ್ತಕ್ಕಂಥ hospital. That hospital is meant only for the elderly and infirm people. Elderly peopleಗೆ ಮತ್ತೆ ಇನ್ಫರ್ಮ್ ಆಗಿರ್ತಕ್ಕಂಥ ಜನರಿಗೆ, ಚಾಲೆಂಜ್ಡ್ ಪೀಪಲ್ಗೆ ಇರ್ತಕ್ಕಂಥ ಒಂದು ಹಾಸ್ಪಿಟಲ್. ದ ಪೂರ್ ಆರ್ ಆಲ್ವೇಸ್ ಡಿಸ್ಅಡ್ವಾಂಟೇಜ್ ಇನ್ ದ ಕಾಂಟೆಂಪರರಿ ಸೊಸೈಟಿ. ಪೂರ್ ರೆಫರ್ಸ್ ಟು ಎ ಕ್ಲಾಸ್. ಪೂರ್ ಅನ್ನೋದು ರೆಫರ್ಸ್ ಟು ದ ಪೀಪಲ್ ಆರ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಪೂರ್. ಆಲ್ ದ ಪೂರ್ ಪೀಪಲ್. ಸೊ ದ ಡೆಫಿನೆಟ್ ಆರ್ಟಿಕಲ್ ಈಸ್ ಯೂಸ್ಡ್. It refers to a class. They are always disadvantaged in the contemporary society. In the contemporary society. ಯಾವ ಸೊಸೈಟಿ ಅಂದರೆ the present day society, the contemporary society. Who invented the telescope? Telescope is a unique instrument. ಹಾಗಾಗಿ the definite article is used. Who invented the telescope? You see the first telescope, the first ನಾವು ನೋಡಾಯಿತು. ದ ಫಸ್ಟ್, ದ ಸೆಕೆಂಡ್, ದ ಲಾಸ್ಟ್, ದ ನೆಕ್ಸ್ಟ್, ಈ ವರ್ಡ್ಸಿನ ಜೊತೆಗೆ ವಿ ಯೂಸ್ ದಿ ಡೆಫಿನೆಟ್ ಆರ್ಟಿಕಲ್. ದ ಫಸ್ಟ್ ಒನ್ ವಾಸ್ ಮೇಡ್ ಬೈ ಗೆಲಿಲಿಯೋ ಇನ್ 1608. Galileo invented the telescope. So it is very clear that the first one or the first telescope was made by Galileo. Galileo is a proper noun, name of a person. ಅದಕ್ಕೆ proper noun does not take the article. So it is a zero article position. The Bengal tiger is threatened with extinction. The Bengal tiger. Bengal tiger is a particular kind of tiger which we find in Bengal. It is a proper noun.
It refers to its clan. The Bengal tiger refers to the class of the Bengal tiger. They are threatened with extinction. ಅವು ಅಮಾನತಿ ಹಂತದಲ್ಲಿ ಇದಾವೆ. Again, put a, yan or the in these sentences. Do you know a good restaurant around here? Any restaurant for that matter around here. We are not very particular about it. Since we do not know a particular good restaurant around here, we are inquiring. ಗೊತ್ತಿಲ್ಲದೆ ಇರೋದ್ರಿಂದ ವಿಚಾರಿಸ್ತಾ ಇದ್ದೀವಿ. ಮೇ ಬಿ ಎ ಒನ್ ಅರೌಂಡ್ ಇಯರ್. We are not talking about one particular restaurant. There is an expensive restaurant down the street. Somebody answers the question. ಯಾರೋ ಪ್ರಶ್ನೆ ಉತ್ತರ ಹೇಳ್ತಾರೆ. There is an expensive restaurant down the street. ಈ ರಸ್ತೆಯಲ್ಲಿ an expensive restaurant, ಒಂದು ದುಬಾರಿಯಾಗಿರ್ತಕ್ಕಂಥ ರೆಸ್ಟೋರೆಂಟ್ ಇದೆ. It is also very indefinite. Let us have dinner in the nearest restaurant. ಯಾವ್ದು ಡಿನ್ನರ್ ಇನ್ ದ ನಿಯರೆಸ್ಟ್, ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ನಿಯರೆಸ್ಟ್, ದೇರ್ ಆರ್ ಸೋ ಮೆನಿ ರೆಸ್ಟೋರೆಂಟ್ಸ್, ಒನ್ ಈಸ್ ದ ನಿಯರೆಸ್ಟ್. ದೇ ವಾಂಟ್ ಟು ಯಾವ ದೇರ್ ಡಿನ್ನರ್ ಇನ್ ದ ನಿಯರೆಸ್ಟ್ ರೆಸ್ಟೋರೆಂಟ್. ವಿ ಆರ್ಡರ್ಡ್ ಎ ಬುಕ್ ಶೆಲ್ಫ್ ಲಾಸ್ಟ್ ವೀಕ್. ವಿ ಆರ್ಡರ್ಡ್ ಎ ಬುಕ್ ಶೆಲ್ಫ್. ಕಳೆದ ವಾರ ಒಂದು ಬುಕ್ ಶೆಲ್ಫಿಗೆ ಆರ್ಡರನ್ನು ಮಾಡಿದ್ದೇವೆ. ಪ್ಲೇಸ್ಡ್ ಅನ್ ಆರ್ಡರ್ ಫಾರ್ ಎ ಬುಕ್ ಶೆಲ್ಫ್ ಲಾಸ್ಟ್ ವೀಕ್. In the next sentence, they are talking about that bookshelf that they ordered last week. ಕಳೆದ ವಾರ ಆರ್ಡರ್ ಮಾಡಿರ್ತಕ್ಕಂಥ ಬುಕ್ ಶೆಲ್ಫಿಗೆ ರೆಫರ್ ಮಾಡ್ತಾರೆ. ದಟ್ ಇಸ್ ವೈ ಇನ್ ದ ಪ್ರೀವಿಯಸ್ ಸೆಂಟೆನ್ಸ್ ಎ ಬುಕ್ ಶೆಲ್ಫ್ ಈಸ್ ಇಂಡೆಫಿನಿಟ್. ವಿ ಆರ್ ನಾಟ್ ಪರ್ಟಿಕ್ಯುಲರ್. ಇಟ್ ಡಸ್ ನಾಟ್ ಸ್ಪೆಸಿಫೈ. ಬಟ್ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್ ಇಟ್ ಸ್ಪೆಸಿಫೈಸ್ ದ ಬುಕ್ ಶೆಲ್ಫ್. ಇನ್ ದಿಸ್ ಸೆಂಟೆನ್ಸ್ ವಿ ಆರ್ ಟಾಕಿಂಗ್ ಅಬೌಟ್ ಎ ಬುಕ್ ಶೆಲ್ಫ್ ಮೆನ್ಷನ್ಡ್ ಇನ್ ದ ಪ್ರೀವಿಯಸ್ ಸೆಂಟೆನ್ಸ್. ಹಿಂದಿನ ಸೆಂಟೆನ್ಸಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಬುಕ್ ಶೆಲ್ಫನ್ನು ರೆಫರ್ ಮಾಡುತ್ತೆ. ದ ಬುಕ್ ಶೆಲ್ಫ್ ಈ ಆರ್ಡರ್ಡ್ ಲಾಸ್ಟ್ ವೀಕ್ ಯಾಸ್ ನಾಟ್ ಬೀನ್ ಡೆಲಿವರ್ಡ್ ಎಟ್. ಐ ಲೆಫ್ಟ್ ದ ಬುಕ್ಸ್ ಆನ್ ದ ಬುಕ್ ಶೆಲ್ಫ್ ಇನ್ ದ ಲೈಬ್ರರಿ. ಐ ಲೆಫ್ಟ್ ದ ಬುಕ್ಸ್ ಆನ್ ದ ಬುಕ್ ಶೆಲ್ಫ್ ಇನ್ ದ ಲೈಬ್ರರಿ. ಲೈಬ್ರರಿನಲ್ಲಿ ಬುಕ್ ಶೆಲ್ಫಲ್ಲೇ ನಾನು ಪುಸ್ತಕಗಳನ್ನು ಬಿಟ್ಟಿದ್ದೀನಿ. ವಿ ರೆಫರ್ ಟು ಎ ಪರ್ಟಿಕ್ಯುಲರ್ ಬುಕ್ ಶೆಲ್ಫ್. ಐ ಕ್ಯಾನ್ ನಾಟ್ ರಿಮೆಂಬರ್ ವಿಚ್ ಒನ್, ಬಟ್ ಐ ಕ್ಯಾನಾಟ್ ರಿಮೆಂಬರ್ ವಿಚ್ ಬುಕ್ ಶೆಲ್ಫ್, ಅದು ಯಾವುದು ಅಂತ ನೆನಪು ಮಾಡ್ಕೊಳಕ್ಕಾಗಲ್ಲ. ಅಂಡ್ ದ ಲಾಸ್ಟ್ ಸೆಕ್ಷನ್, ಪುಟ್ ಎನ್ ಆರ್ಟಿಕಲ್ ಇನ್ ದಿ ಸೆಂಟೆನ್ಸಸ್ ವೇರ್ ನೆಸೆಸರಿ. ಐ ಆಮ್ ಗೋಯಿಂಗ್ ಟು ದ ಪೋಸ್ಟ್ ಆಫೀಸ್ ಟು ಸೆಂಡ್ ದ ಪಾರ್ಸೆಲ್ ಬೈ ರಿಜಿಸ್ಟರ್ಡ್ ಪೋಸ್ಟ್. ದ ಪೋಸ್ಟ್ ಆಫೀಸ್ ಈಸ್ ಸ್ಪೆಸಿಫೈಡ್ and I am going to the post office to send the parcel. There is a purpose. The purpose is to send the parcel by registered post. So both the things are specified. Post office is also specified and the purpose of going to the post office is also specified. We use the definite article in both the situations. Have you finished reading the book I lent you? The book that I lent you. ನಾನು ನಿನಗೆ ಕೊಟ್ಟಂಥ ಪುಸ್ತಕ. The book is very particularly specified. No, I didn't. I had a lot of work last week. He replies, no, he could not read the book because he had a lot of other work to carry out. ಆ ಕೆಲಸ ಇನ್ನೂ ಮುಗಿದಿಲ್ಲ, ಓದೋದು ಬೇರೆ ಕೆಲಸ ಇದ್ದಿದ್ದರಿಂದ. There were no chairs in room. The students had to sit on floor. There is a room and there are no chairs in the room. So the students have to sit on the floor. Chair ಇಲ್ಲೇ ಇರೋದ್ರಿಂದ the students had to sit on the floor. Here the students refer to the students who sat on the floor. ಚೇರ್ ಇಲ್ದಾನೆ ನೆಲದ ಮೇಲೆ ಕೂತಂಥ ವಿದ್ಯಾರ್ಥಿಗಳನ್ನು ಸೂಚಿಸುತ್ತೆ. The students. It is very specified. They live in a small house near the supermarket. The supermarket near the supermarket. If we take it as an indefinite supermarket, we use the indefinite article. They live in a small house near supermarket. If the supermarket is very much specified, we use the definite article. They live in the small house near the supermarket. I didn't have time for breakfast. I was in a hurry.
I didn't have time for breakfast, not for the breakfast. Zero article position. Here the blank is missing. I didn't have time for breakfast, not the day breakfast. Zero article position. I was in a hurry. The sea was calm and there was gentle breeze. You see, the sea is a water body. It refers to the particular sea, particular water body. It is unique and we use the definite article. The sea was calm and there was a gentle breeze. Everest is a name of a mountain. So it does not take an article. Mountain name so ಹೆಸರನ್ನ article ಅನ್ನು ತಗೊಳ್ಳ. Zero article position. Everest is the highest mountain peak in the world. It is a superlative degree sentence. The highest mountain peak. ಇದಕ್ಕಿಂತ highest ಆದ ಯಾವುದೂ ಇಲ್ಲ. So it is a superlative degree sentence and superlative degree sentence takes the definite article. In the world is an unique one. It takes the definite article. I tried to park my car, but the space was too small. No article is required in this sentence. Please send 10 white tablecloths of the same size. I told you the same, the next, the first, the only, they take the definite article. Here, tablecloths of the same size is referred to as we ordered yesterday. Earlier they had ordered for tablecloths. Again they are placing the orders for the same size tablecloths. ಅದೇ ಅಳತೆಯ ಟೇಬಲ್ ಕ್ಲಾತಿಗೆ ಆರ್ಡರ್ ಪ್ಲೇಸ್ ಮಾಡ್ತಾ ಇರೋದ್ರಿಂದ ದ ವರ್ಡ್ ದ ಸೇಮ್ ರೆಫರ್ಸ್ ಟು ದ ಟೇಬಲ್ ಕ್ಲಾತ್ಸ್ ಆರ್ಡರ್ಡ್ ಅರ್ಲಿಯರ್. ಅದೇ ಸೈಜಿನ ಇದು. ಐ ಹ್ಯಾವ್ ಓನ್ಲಿ ಎ 500 rupee ನೋಟ್ ಲೆಫ್ಟ್. ಎ 500 rupee ನೋಟ್. ಒಂದು 500 rupee note is left with me. This is the last week of the month. This is the last week of the month. The month is specified. This is the last week. This is a last week of the month. So the month is very much specified. When things are specified, we use the definite article. When things are not specified, we do not use the articles. Quite simple. I hope you have understood and you are able to answer the questions. And notice the use of articles in our prose pieces and poems. With practice and careful attention, you can learn the use of articles very well. I hope you have understood it. Thank you for watching this video. Thank you.